ಒಂದು ಪತ್ರಿಕೆಯಲ್ಲಿ, ಅದು ಮೈಸೂರಿನಿಂದ ಪ್ರಕಟಗೊಳ್ಳುವ ಪತ್ರಿಕೆಯಲ್ಲಿ ಒಂದು ಸುದ್ದಿ ಪ್ರಕಟ ಆಗಿದೆ. ನವೆಂಬರ್ 21 ಅಥವಾ ನವೆಂಬರ್ 26ಕ್ಕೆ ಮುಖ್ಯಮಂತ್ರಿಯಾಗಿ DK ಶಿವಕುಮಾರ್ ಪದಗ್ರಹಣ ಅಂತ ಒಂದು ಸುದ್ದಿ ಪ್ರಕಟ ಆಗಿದೆ. DK ಶಿವಕುಮಾರ್ ಅವರು ತಮ್ಮ ನಂಬಿಕೆಯ ಜ್ಯೋತಿಷಿಗಳ ಹತ್ರ ಮುಹೂರ್ತ ಕೇಳಿದಾರಂತೆ. ಅವರು 2 ಡೇಟ್ಗಳನ್ನು ತೆಗೆದುಕೊಟ್ಟಿದ್ದಾರಂತೆ. ನವೆಂಬರ್ 21 ಅಥವಾ ನವೆಂಬರ್ 26 ಅಂತ. ಆ 2 ದಿನಾಂಕಗಳ ಪೈಕಿ ಒಂದು ದಿನಾಂಕದಂದು DK ಶಿವಕುಮಾರ್ ರಾಜ್ಯದ 34ನೇಯ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸೋದಕ್ಕೆ ತಯಾರಾಗಿದ್ದಾರೆ ಅಂತ ಸುದ್ದಿ ಅದು. ಇದರ ಬಗ್ಗೆ ಮುಖ್ಯಮಂತ್ರಿಗಳನ್ನ ಪತ್ರಕರ್ತರ ಪ್ರಶ್ನೆ ಕೇಳಿದ್ರು. ನಿರೀಕ್ಷೆಯಂತೆಯೇ ಸಿದ್ದರಾಮಯ್ಯನವರಿಗೆ ಸಿಟ್ಟು ಬಂತು. ಯಾವ ಪತ್ರಿಕೆಯಲ್ಲಿ ಬಂದಿದೆ? ನಾನು ನೋಡದೇ ಇರೋ ಪತ್ರಿಕೆನ, ನಾನು ಎಲ್ಲ ಪತ್ರಿಕೆಗಳನ್ನ ಓದ್ತೀನಿ, ಈ ಸುದ್ದಿ ಎಲ್ಲೂ ನೋಡಿಲ್ಲ ಅಂದ್ರು. ಕೇಳಿಸ್ಕೊಳ್ಳಿ ಮುಖ್ಯಮಂತ್ರಿಗಳ ಪ್ರತಿಕ್ರಿಯೆ ಈ ಪ್ರಶ್ನೆ. 21ಕ್ಕೆ ಪದಗ್ರಹಣ ಮಾಡ್ತಾರೆ ಅಂತ ಹೇಳಿ ಡೇಟ್ ಫಿಕ್ಸ್ ಮಾಡಿದ್ದಾರೆ ಅಂತ ಚರ್ಚೆ ಆಗ್ತಿದೆ. ನಿನ್ಗೆ ಹೇಳಿದ್ರೇನೆ, ನಿನ್ಗೇನು ಗೊತ್ತಾಯ್ತು? ಅಲ್ಲ, ನಿನ್ಗೆ ಹೆಂಗೆ ಗೊತ್ತಾಯ್ತು? ಪತ್ರಿಕೆಯಲ್ಲಿ ಏನು ನೋಡ್ತೀಯ? ಎಲ್ಲಿ, ಯಾವ ಪತ್ರಿಕೆಯಲ್ಲಿ? ಯಾವ ಪತ್ರಿಕೆಪ್ಪ? ನಾನು ನೋಡ್ದಿರೋ ಪತ್ರಿಕೆ. ನಾನು ಎಲ್ಲ ಪತ್ರಿಕೆನೂ ಓದ್ತೀನಿ, ಇಲ್ಲೂ ನೋಡಿಲ್ಲ. ಮೈಸೂರು ಪ್ರೀತ ಶಿವಕುಮಾರ್ ಅವರು 21ಕ್ಕೆ ಪದಗ್ರಹಣ ಮಾಡ್ತಾರೆ ಅಂತ ಹೇಳಿ ಡೇಟ್ ಫಿಕ್ಸ್ ಮಾಡಿದ್ದಾರೆ ಅಂತ ಚರ್ಚೆ ಆಗ್ತಿದೆ. ನಿನ್ಗೆ ಹೇಳಿದ್ರೇನೆ, ನಿನ್ಗೇನು ಗೊತ್ತಾಯ್ತು? ಅಲ್ಲ, ನಿನ್ಗೆ ಹೆಂಗೆ ಗೊತ್ತಾಯ್ತು? ಪತ್ರಿಕೆಯಲ್ಲಿ ಏನು ನೋಡ್ತೀಯ? ಎಲ್ಲಿ, ಯಾವ ಪತ್ರಿಕೆಯಲ್ಲಿ? ಯಾವ ಪತ್ರಿಕೆಪ್ಪ? ನಾನು ನೋಡ್ದಿರೋ ಪತ್ರಿಕೆ. ನಾನು ಎಲ್ಲ ಪತ್ರಿಕೆನೂ ಓದ್ತೀನಿ, ಇಲ್ಲೂ ನೋಡಿಲ್ಲ. ಮೈಸೂರು ಪ್ರೀತ ಶಿವಕುಮಾರ್ ಅವರು. ಇನ್ನು ರಾಜ್ಯ ರಾಜಕಾರಣದಲ್ಲಿ ಓಡಾಡ್ತಾ ಇರುವ ಸುದ್ದಿ, ಅಕ್ಟೋಬರ್ 31 DK ಶಿವಕುಮಾರ್ ಅವರು ಡೆಡ್ಲೈನ್ ಕೊಟ್ಟಿದ್ರು. ನವೆಂಬರ್ 14ರ ತನಕ ಮಾತಾಡಬೇಡಿ, ಬಿಹಾರ ಚುನಾವಣೆಯ ರಿಸಲ್ಟ್ ಒಂದು ಬಂದು ಬಿಡ್ಲಿ ಅಂತ ವರಿಷ್ಠರು ಹೇಳಿದ್ದಾರೆ ಅಂತ ಸುದ್ದಿ ಓಡಾಡ್ತಾ ಇದ್ದದ್ದು. ಈ ವಿಷಯದ ಬಗ್ಗೆ ಕೇಳಿದಾಗ ಡಾಕ್ಟರ್ HC ಮಹದೇವಪ್ಪನವರು ನನಗೇನು ಗೊತ್ತಿಲ್ಲಪ್ಪ ಅಂದ್ರು. ದೊಡ್ಡವರ ವಿಷಯ ನನಗೇನು ಗೊತ್ತಾಗತ್ತೆ? CM, ಅಧ್ಯಕ್ಷರು, ಹೈಕಮಾಂಡ್ಗೆ ಗೊತ್ತಿರುವ ವಿಷಯ ಅದು. ಡೆಡ್ಲೈನ್ ವಿಷಯ ಎಲ್ಲ ನನಗೆ ಗೊತ್ತಾಗೋದಿಲ್ಲ ಅಂದ್ರು. DK ಶಿವಕುಮಾರ್ ಅವರೇನೋ ಪವರ್ ಶೇರಿಂಗ್ ವಿಚಾರವಾಗಿ ಡೆಡ್ಲೈನ್ ಕೊಟ್ಟಿದ್ದಾರೆ, ನವೆಂಬರ್ 21 ಮಾಡಬೇಕು ಸರ್. ಅದು ನನಗೇನು ಗೊತ್ತಾಗ ದೊಡ್ಡ ವಿಷಯ ನನಗೇನು ಗೊತ್ತಾಗುತ್ತೆ? ಅದು ಚೀಫ್ ಮಿನಿಸ್ಟರು, ನಮ್ಮ ಅಧ್ಯಕ್ಷರು, ಹೈಕಮಾಂಡ್ ಗೊತ್ತಿರೋ ವಿಷಯ ಸರ್. ಆಮೇಲೆ ಈಗ DK ಶಿವಕುಮಾರ್ ಅವರೇನೋ ಪವರ್ ಶೇರಿಂಗ್ ವಿಚಾರವಾಗಿ ಡೆಡ್ಲೈನ್ ಕೊಟ್ಟಿದ್ದಾರೆ, ನವೆಂಬರ್ 21 ಮಾಡಬೇಕು ಸರ್. ಅದು ನನಗೇನು ಗೊತ್ತಾಗ ದೊಡ್ಡ ವಿಷಯ ನನಗೇನು ಗೊತ್ತಾಗುತ್ತೆ? ಅದು ಚೀಫ್ ಮಿನಿಸ್ಟರು, ನಮ್ಮ ಅಧ್ಯಕ್ಷರು, ಹೈಕಮಾಂಡ್ ಗೊತ್ತಿರೋ ವಿಷಯ ಸರ್. ಆಮೇಲೆ ಈಗ
ಡಿ ಕೆ ಶಿವಕುಮಾರ್ ಅವರೇನೋ ಪವರ್ ಶೇರಿಂಗ್ ವಿಚಾರವಾಗಿ ಡೆಡ್ಲೈನ್ ಕೊಟ್ಟಿದ್ದಾರೆ ನವೆಂಬರ್ 21 ಮಾಡಬೇಕು ಅಂತ. ಸರ್ ಅದು ನನಗೇನು ಗೊತ್ತು ಸರ್, ದೊಡ್ಡ ವಿಷಯ ನನಗೇನು ಗೊತ್ತಾಗುತ್ತೆ. ಅದು ಚೀಫ್ ಮಿನಿಸ್ಟ್ರು, ನಮ್ಮ ಅಧ್ಯಕ್ಷರು, ಹೈಕಮಾಂಡ್ ಗೊತ್ತಿರೋ ವಿಷಯ. ಸರ್ ಆಮೇಲೆ ಈಗ ಡಿ ಕೆ ಶಿವಕುಮಾರ್ ಅವರೇನೋ ಪವರ್ ಶೇರಿಂಗ್ ವಿಚಾರವಾಗಿ ಡೆಡ್ಲೈನ್ ಕೊಟ್ಟಿದ್ದಾರೆ ನವೆಂಬರ್ 21 ಮಾಡಬೇಕು ಅಂತ. ಸರ್ ಅದು ನನಗೇನು ಗೊತ್ತು ಸರ್, ದೊಡ್ಡ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.